ಏಟೊತ್ತಾದ್ರೂ ಆ ಮೂದೇವಿ ಅರ್ಚ್ಕೊಳ್ಳೂ ಇಲ್ಲ, ಬಾಯಿ ಬಡ್ಕೊಳ್ಳೂ ಇಲ್ಲ. ಈ ನನ್ನ ಮಗ ಸೀಮೆಣ್ಣೆ ಉಯ್ದ್ನೋ ಹೆಂಗೋ, ಏನಾರ ಕುತ್ತಿಗೆ ಈಜಿಪ್ಟ್ ಸಾಯಿಸ್ಬಿಟ್ಟ. ಯಾವ್ದಕ್ಕೂ ಒಂದ್ಕಿತ ನೋಡ್ಕೊಂಬರದೆ ಒಳ್ಳೇದು. ಶ್ರೀದೇವಿ, ಅಟ್ಟಿನಾಗೆ ಕೂತ್ಕೊಂಡು ಬೇಸರ ಆಯ್ತಾಯ್ತಾ? ಈಗಿತ ಮಂಡ್ಯದಾಗೆ ಕೃಷ್ಣಲೀಲಾ ಸಿನಿಮಾ ಹಾಕವ್ರೆ. ಹೋಗಿ ಆ ಸಿನಿಮಾ ನೋಡ್ಕೊಂಡು ಪಾನಿಪುರಿ ಐಸ್ ಕ್ರೀಮ್ ತಿನ್ಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಬರಮ್ಮ. ಈ ನನ್ನ ಮಗ ಇವಳನ್ನ ಸಾಯಿಸೋ ಥರ ಕಾಣಿಸ್ತಿಲ್ಲ. ಹಂಗೇನಾರ ಒಂದ್ ವೇಳೆ ಸಾಯಿಸ್ತಾನೆ ಅನ್ಕೊಂಡ್ರೆ ನನ್ನ ಥರ ಪೆದ್ದನ್ ಮಗ ಈ ರಂಗೇನಹಳ್ಳಿನಾಗೆ ಯಾವನು ಇರಕ್ಕಿಲ್ಲ. ಹೆಂಗಾರ ಮಾಡಿ ಇವನ್ನ ನನ್ನ ದಾರಿಗೆ ತರಬೇಕು. ಇಲ್ಲ ಅವಳನ್ನ ಸಾಯಿಸಕ್ ನಾನೇ ಏನಾರ ಪ್ಲಾನ್ ಮಾಡ್ಬೇಕು. ಏನ್ ಮಾಡ್ಲಿ? ಎಲ್ಲೋಗೋಯ್ತು? ಯಾಕೆ ಈಟದಾದ್ರೂ ಬರ್ಲಿಲ್ವಲ್ಲ? ಇದು ಯಾವಾಗ ಬುದ್ಧಿ ಕಲ್ತು ಉದ್ಧಾರ ಆದತ್ತೋ. ನಾನು ಇಲ್ಲೇ ನಾಯಿ ಕಾಯ್ಕೊಂಡು ನಿಂತೀವಿ. ಅವ್ನು ಪಾಡಿಕೊಂಡು ಹೋಯ್ತಾಲೇ ಅವನು. ಮಗ ರಂಗೇಗೌಡ, ಒಸಿ ನಿಂತ್ಕೋ. ಏನತ್ತೆ? ಎಲ್ಲಪ್ಪ ನಿನ್ನಿಬ್ರು ಸ್ನೇಹಿತರು ಬಿಟ್ಟು ಬಂದ್ಬಿಟ್ಟಿದ್ಯಾ? ಇದನ್ ಕೇಳಕ್ ನಿಂತ್ಕೊ ಅಂತ ಹೇಳ್ದ. ಅವರಿಬ್ರು ಅಟ್ಟಿಗೆ ಹೋದ್ರು. ರಂಗೇಗೌಡ, ಮುಖ್ಯವಾದ ವಿಚಾರ ಕೇಳ್ದೆ ಹಂಗೆ ಹೋಯ್ತಿದ್ಯಾ? ಒಸಿ ಸಮಾಧಾನವಾಗಿ ನಿಂತ್ಕೊಂಡು ಕೇಳು. ಅದೇನು ಹೇಳತ್ತೆ? ಹೇಳ್ತೀನಿರು ರಂಗೇಗೌಡ. ನಾನು ಈ ಅಟ್ಟಿಗೆ ಬಂದಾಗ ನೀನೇನೋ ಚಿಕ್ಕ ಹುಡುಗ. ಆಗ್ಲಿಂದ ನಿನ್ನ ಕಂಡ್ರೆ ಏನೋ ಒಂಥರ ಪ್ಯೂರಿಟಿ. ಇವಾಗ ನಿನಗೆ ದೊಡ್ಡ ಅನ್ಯಾಯ ಆಯ್ತದೆ. ಅದನ್ನ ನೋಡ್ಕೊಂಡು ನಾನು ಹೆಂಗ್ ಸುಮ್ಕೆ ಇರಲಿ? ಅದಕ್ಕೆ ಇವತ್ತು ಮಾತಾಡ್ತೀವಿ. ನೀವು ಹೊಸಿ ಗಮನ ಕೊಟ್ಟು ಕೇಳಿಸ್ಕೋ. ಐಶ್ವರ್ಯನ ನಿನಗೆ ನೋಡಿದ್ರು ಅಂತ ನೀನು ತಿಳ್ಕೊಂಡಿದ್ಯಾ. ಆದರೆ ಕಾಂಚನ ಮಹೇಶಂಗೆ ಅಂತ ನೋಡ್ತಾಳೆ. ನಿನಗೆ ಶ್ರೀದೇವಿನ ಕೊಡಬೇಕು ಅಂತ ನೋಡಿದ್ಲು. ಆದರೆ ಅದಾಗಲಿಲ್ಲ. ಐಶ್ವರ್ಯನ ವಿಚಾರ ನಿನಗೆ ಗೊತ್ತಾದರೆ ನೀನೇನಾರ ತೊಂದರೆ ಕೊಡ್ತೀಯ ಅಂತ ಹೇಳಿ ಕೌಡಿ ಶಾಸ್ತ್ರಿನ ಕರೆಸಿ ಮೊದಲು ಮಹೇಶನ್ ಲಗ್ನ ಮಾಡೋಕೊಂಟವಳೆ. ರಂಗೇಗೌಡ, ಈಗ ನೀನೇನಾರ ಸುಮ್ಕೆ ಆದೆ ಅಂದರೆ ನೀನು ಪಿರುತಿ ಮಾಡಿದ ಹುಡುಗಿನ ನೀನು ಕಳ್ಕೋಬೇಕಾಯ್ತದೆ. ಹೊಸಿ ಯೋಚನೆ ಮಾಡು. ಅಯ್ಯೋ, ಈ ರಂಗೇಗೌಡ ಎಲ್ಲಿಗೋದ? ನಾನು ಈಟೋದು ಹೇಳಿದ ವಿಚಾರ ಕೇಳಿಸ್ಕೊಂಡು ಹೆಂಗೋ? ಅಯ್ಯೋ, ಒಂದೂ ಅರ್ಥ ಆಯ್ತಿಲ್ವೇ?